ಧನುರ್ರಾಶಿ, ರಾಶೀಶನು 7ನೇ ಮನೆಯಲ್ಲಿ 1 ವರ್ಷ ನಿಮಗೆ ಬೇಕಾದ್ದನ್ನು ಕೊಟ್ಟು ಸಂತೋಷಪಡಿಸಿದ್ದಾನೆ. ಕೇಂದ್ರಾಧಿಪತಿ 7ನೇ ಮನೆಯಲ್ಲಿರ್ತಕ್ಕಂತಹ ಮಿಥುನದ ಗುರು 8ನೇ ಮನೆಗೆ ಹೋಗಿ 1 ವರ್ಷ ಗುರು ಬಲ ಇರೋದಿಲ್ಲ. ಆದರೆ ಅಂಥ ಸಮಸ್ಯೆಗಳೇನು ಬರೋದಿಲ್ಲ. ಪಂಚಮ ಶನಿ ಶುರು ಆಗಿದೆ. ಈ ಸೆಪ್ಟೆಂಬರ್ ನಂತರ ಅದರ ಪ್ರಭಾವ ಆಗ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಎಡವಟ್ಟಾಗಲಿಕ್ಕೆ ಸಾಧ್ಯ ಉಂಟು. ವಿಶೇಷವಾಗಿ 50-55 ವರ್ಷ ಆಗಿರೋರು ವಿಶೇಷವಾಗಿ ಉಸಿರಾಟದ ಸಮಸ್ಯೆ, ಶ್ವಾಸಕೋಶದ ಸಮಸ್ಯೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲಂಗ್ಸು, ಹಾರ್ಟು, ಇದಕ್ಕೆಲ್ಲ ಸ್ವಲ್ಪ ಸಮಸ್ಯೆಗಳು ಬರ್ತಕ್ಕಂಥದ್ದು. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಏನು ಮಾಡ್ತಾ ಇದ್ದಾರೆ, ಹಿಂದಿನ ಕಾಲದಲ್ಲೆಲ್ಲ 20 ವರ್ಷ 30 ವರ್ಷ ಕೆಲಸ ಮಾಡಿಬಿಟ್ಟು 50 ವರ್ಷ 55 ವರ್ಷ ಅಥವಾ 60 ವರ್ಷಕ್ಕೆ ರಿಟೈರ್ ಆಗೋರು. ಆಮೇಲೆ ಪೆನ್ಷನ್ ಬರೋದು ಅಥವಾ VRS ತೊಗೊಂಡು ಒಂದಷ್ಟು ದುಡ್ಡು ಬರೋದು. ಆಮೇಲೆ ಪಾರ್ಕಲ್ಲಿ ಓಡಾಡಿಕೊಂಡು ಕಾಫಿ ಕುಡ್ಕೊಂಡು ವಾಕಿಂಗ್ ಮಾಡಿಕೊಂಡು ಸಣ್ಣ ಪುಟ್ಟ ಕೆಲಸಗಳಿದ್ರೆ ಮಾಡ್ಕೊಂಡು ಆರಾಮಾಗಿರೋರು. ಅಬೌಟ್ 20-30 ಇಯರ್ಸ್ ಬ್ಯಾಕಿನ ಜನ್ರೇಷನ್. ಇವತ್ತೇನಾಗಿದೆ, ಮನುಷ್ಯ 60 ವರ್ಷ ಆದರೂ ಅವನಿನ್ನೂ ಯಾವುದೋ ಒಂದು ಲೈನು ಶುರು ಮಾಡಿರ್ತಾನೆ, ಇನ್ನೊಂದು ಲೈನ್ಗೆ ಹೋಗಿರ್ತಾರೆ, ಆಮೇಲೆ ಅದರಿಂದ ಇನ್ನೊಂದು ಲೈನಿಗೆ ಬಂದಿರ್ತಾರೆ. ಸೊ ಅವ್ರಿಗೆ 60 ವರ್ಷ ಆದರೂ ಏನಾದ್ರು ಮಾಡ್ತಾನೇ ಇರಬೇಕು ಅಂತಕ್ಕಂತಹ ಒಂದು ಅನಿವಾರ್ಯತೆ, ಅದು ಅಭ್ಯಾಸ ಆಗಿ ಹೋಗಿರುತ್ತೆ. ಅದು ಎರಡನೇದು. ಅನುಕೂಲ ಇದ್ದರೂ ಕೂಡ ಯಾವುದ್ಯಾವುದೋ ಕೆಲಸದಲ್ಲಿ ತೊಡಕೊಳ್ತಾನೇ ಇರ್ತಾರೆ. ಎಷ್ಟೋ ಜನಕ್ಕೆ ಅನುಕೂಲ ಇನ್ನೂ ಆಗೇ ಇರಲ್ಲ. 60ಕ್ಕೆ ರೀಚ್ ಆಗ್ತಾ ಇದೆ ಜೀವನ. ಇದು ಸೈಕಲಾಜಿಕಲಿ ಅದು ಬಹಳ ವರ್ಷಾನುಗಟ್ಟಲೆ ಅದರ ಪ್ರಭಾವ ಆರೋಗ್ಯದ ಮೇಲೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರ್ತಾ ಇದೆ. ಹಾಗಾಗಿ 40ರಿಂದ 55 ವಯಸ್ಸು ಒಳಗಡೆ ಇರತಕ್ಕಂಥವರು ದಿಢೀರಂತ ತೀರ್ಕೊಳ್ಳೋದು, ಅನೇಕರಿಗೆ 3-4 ಸ್ಟಂಟ್ ಹಾಕಬೇಕಾಗುತ್ತೆ. ಇನ್ನೂ ನಾನಾ ಬಗೆಯ ಸಮಸ್ಯೆಗಳು ಬರ್ತಾ ಇರೋದನ್ನು ನಾವು ಪ್ರತ್ಯಕ್ಷ ನೋಡ್ತಾ ಇದ್ದೀವಿ. ಅದಕ್ಕೆ ಕಾರಣವನ್ನು ಹೇಳಿದ್ದು ನಾನು. ಅನುಕೂಲ ಇರುವವರು ಏನೋ ಒಂದು ಮಾಡ್ತಾನೇ ಇರಬೇಕು ಅಂತನ್ನೋದು, ಅನುಕೂಲ ಇನ್ನೂ ಆಗದೇ ಇರೋರಿಗೂ ಇನ್ನೂ ಅನಿವಾರ್ಯತೆ ಮುಗದೇ ಇಲ್ಲ ಜೀವನದಲ್ಲಿ. ಸೊ ಹಾಗಾಗಿ ಇದು ನಮಗೆ ಗೊತ್ತಿಲ್ಲದಂತೆ ಒಳಗಡೆ ಆಂತರಿಕವಾಗಿರ್ತಕ್ಕಂಥ ಸ್ಟ್ರೆಸ್ ಜಾಸ್ತಿ ಡೆವಲಪ್ ಆಗಿರುತ್ತೆ. ಅದರಿಂದ ಈ ರೀತಿಯ ಒಂದು ವಿಷಯವೂ ಕೂಡ ಧನುರ್ರಾಶಿಯವರಿಗೆ ಅಂತಂತ ಹೇಳ್ತಾ ಇಲ್ಲ, ಎಲ್ಲರಿಗೂ ಜನರಲಿ ಇದು ಅಪ್ಲೈ ಆಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು.